ಕ್ರಿಕೆಟ್ ಈ ಕ್ರೀಡೆ ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲರ್ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ಯಾವ ದೇಶದಲ್ಲಾಗಲಿ ರಾಜಕೀಯ ನಾಯಕರಿಗಾದರೂ ಸಿನಿಮಾ ಸೆಲೆಬ್ರಿಟೀಸ್ಗಳಿಗಾದರೂ ಜಾಸ್ತಿ ಫಾಲೋವಿಂಗ್ ಇರುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ ಅವರ ಜೊತೆಗೆ ಸಮಾನವಾಗಿ ಕ್ರಿಕೆಟರ್ಗಳಿಗೂ ಒಂದು ರೇಂಜ್ನಲ್ಲಿ ಫಾಲೋವಿಂಗ್ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಆಡುವವರು ವಿದೇಶಿ ಕ್ರಿಕೆಟರ್ ಆದರೂ ತನ್ನ ಆಟವೇನಾದರೂ ಇಷ್ಟ ಆದರೆ ಆತನಿಗೆ ನಮ್ಮವರು ಭಕ್ತರಾಗಿ ಮಾರು ಹೋಗ್ತಾರೆ. ಮತ್ತು ಇಂಡಿಯಾದಲ್ಲಿ ಅಂತಹ ಭಕ್ತರಿರುವ ವಿದೇಶಿ ಕ್ರಿಕೆಟರ್ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆಡುವುದು ಸೌತ್ ಆಫ್ರಿಕಾ ಪರವಾಗಿ ಆದರೂ ನಮ್ಮವರು ಮಾತ್ರ ಆತನನ್ನು ಸ್ವಂತ ಕ್ರಿಕೆಟರ್ನಂತೆ ಭಾವಿಸ್ತಾರೆ. ಅವರೇ ಮಿಸ್ಟರ್ 360 ಡಿಗ್ರೀಸ್. ನಾನು ಈ ನಂಬರ್ ಬಗ್ಗೆ ಯಾರಿಗಾದರೂ ಕೇಳಿದರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ತಾರೆ. ಅದೇ ವಿಡಿಯೋ ನೋಡುವ ಕ್ರಿಕೆಟ್ ಲವರ್ಸ್ನ ಕೇಳಿದರೆ ಅವರು ಯೋಚನೆ ಮಾಡ್ದೇನೆ ಒಬ್ಬ ಕ್ರಿಕೆಟರ್ನ ಹೆಸರನ್ನು ನೆನಪು ಮಾಡ್ಕೋತಾರೆ. ಯಾಕಂದರೆ ಆತ ಕ್ರಿಕೆಟ್ ಗ್ರೌಂಡ್ ಎನ್ನುವ ಸರ್ಕಲ್ನಲ್ಲಿ ಬೌಲರ್ ಯಾವ ತರಹದ ಬೌಲ್ ಹಾಕಿದರೂ ಆತನಿಗೆ ಇಷ್ಟವಾದ ಡೈರೆಕ್ಷನ್ನಲ್ಲಿ ಬೌಲನ್ನು ಸ್ಟ್ಯಾಂಡ್ ಕಡೆ ಕಳಿಸ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಅಬ್ರಹಾಂ ಬೆಂಜಮಿನ್ ಡಿವಿಲಿಯರ್ಸ್. ಕೇವಲ ಅವರಿಗೆ ಮಾತ್ರ ಸಾಧ್ಯವಾಗುವ ಅಸಾಧಾರಣ ಬ್ಯಾಟಿಂಗ್ ಕಲೆಯಿಂದ ಕ್ರಿಕೆಟ್ ಪ್ರಪಂಚದಲ್ಲಿ ತನಗಾಗಿಯೇ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಎ.ಬಿ. ಡಿವಿಲಿಯರ್ಸ್ ಲೈಫ್ ಸ್ಟೋರಿ ಬಗ್ಗೆ ಹಾಗೂ ಅವರ ಕೆಲವು ರೆಕಾರ್ಡ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಡಿವಿಲಿಯರ್ಸ್ 1984 ಫೆಬ್ರವರಿ 17ರಂದು ಸೌತ್ ಆಫ್ರಿಕಾದ ಬೆಲಾ ಎನ್ನುವ ಸ್ಥಳದಲ್ಲಿ ಜನಿಸ್ತಾರೆ. ಡಿವಿಲಿಯರ್ಸ್ ತಂದೆಯ ಹೆಸರು ಅಬ್ರಹಾಂ ಬಿ ಡಿವಿಲಿಯರ್ಸ್, ತಾಯಿಯ ಹೆಸರು ಮೀಲೆ ಡಿವಿಲಿಯರ್ಸ್. ಎ.ಬಿ.ಡಿ. ಈ ದಂಪತಿಗಳಿಗೆ ಮೂರನೇ ಮಗ. ಡಿವಿಲಿಯರ್ಸ್ ತಂದೆಯವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಆದರೂ ಅವರಿಗೆ ಸ್ಪೋರ್ಟ್ಸ್ ಅಂದರೆ ಬಹಳ ಆಸಕ್ತಿ. ಮಾಡುವುದು ಡಾಕ್ಟರ್ ಕೆಲಸ ಆದರೂ ತನ್ನ ಮಕ್ಕಳನ್ನು ಕ್ರೀಡಾಕಾರರನ್ನಾಗಿ ಮಾಡಬೇಕೆನ್ನುವ ದೃಢ ಸಂಕಲ್ಪದಿಂದಲೇ ಇರ್ತಾರೆ. ಈ ಕಾರಣದಿಂದಲೇ ಡಿವಿಲಿಯರ್ಸ್ ಎಲ್ಲ ಕ್ರೀಡೆಗಳಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸುವಂತಾಗುತ್ತೆ. ತನಗೆ 4 ವರ್ಷ ಇದ್ದಾಗ ಅಣ್ಣಂದಿರಿಬ್ಬರು ಕ್ರಿಕೆಟ್ ಆಡುವಾಗ ಡಿವಿಲಿಯರ್ಸ್ ಅವರಿಗೆ ಡ್ರಿಂಕ್ಸ್ ಕೊಡ್ತಾ ಇರ್ತಾರೆ. ಹಾಗೆ ಅವಕಾಶ ಸಿಕ್ಕ ಪ್ರತಿ ಬಾರಿ ಅವರ ಜೊತೆ ಸೇರಿ ಕ್ರಿಕೆಟ್ ಆಡ್ತಾ ಇರ್ತಾರೆ. ಚಿಕ್ಕವರಿದ್ದಾಗ ಡಿವಿಲಿಯರ್ಸ್ ಮತ್ತೆ ಅವರ ಸ್ನೇಹಿತರಾದ ಸೌತ್ ಆಫ್ರಿಕಾ ತಂಡದ ಮಾಜಿ ನಾಯಕ ಫ್ಯಾಫ್ ಡು ಪ್ಲೆಸಿಸ್ ಜೊತೆ ಸೇರಿ ಆಫ್ರಿಕನ್ ಬಾಯ್ಸ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ. ಡಿವಿಲಿಯರ್ಸ್ ಸ್ಕೂಲ್ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಕ್ರಿಕೆಟ್ ಅಲ್ಲದೆ ಗಾಲ್ಫ್, ರಗ್ಬಿ, ಸ್ವಿಮ್ಮಿಂಗ್, ಟೆನ್ನಿಸ್ ಅಂತಹ ಇತರೆ ಕ್ರೀಡೆಗಳಲ್ಲಿ ಚುರುಕಾಗಿ ಪಾಲ್ಗೊಳ್ತಾ ಇದ್ರು. ಒಂದು ಸಾರಿ ಡಿವಿಲಿಯರ್ಸ್ ತನ್ನ ಸ್ಕೂಲ್ನಲ್ಲಿ ನಡೆದಿದ್ದ ರನ್ನಿಂಗ್ ಕಾಂಪಿಟೇಷನ್ನಲ್ಲಿ ಅದ್ಭುತವಾಗಿ ಭಾಗವಹಿಸಿ ಚಾಂಪಿಯನ್ ಆಗಿ ಸಾಧನೆ ಮಾಡಿರ್ತಾರೆ. ಕೆಲವು ದಿನಗಳ ನಂತರ ಡಿವಿಲಿಯರ್ಸ್ ತನ್ನ ದೃಷ್ಟಿಯನ್ನು ಕ್ರಿಕೆಟ್ನ ಕಡೆ ತಿರುಗಿಸ್ತಾರೆ. ಆ ನಂತರ ತನಗೆ 18 ವರ್ಷ ಇದ್ದಾಗ ಸೌತ್ ಆಫ್ರಿಕಾ ಅಂಡರ್-19 ಕ್ರಿಕೆಟ್ ವಿಭಾಗದಲ್ಲಿ ಸ್ಥಾನವನ್ನು ಪಡಿತಾರೆ. ಆರಂಭದಲ್ಲಿ ಡಿವಿಲಿಯರ್ಸ್ ಬ್ಯಾಟಿಂಗ್ನ ಜೊತೆಗೆ ಬೌಲಿಂಗ್ ಕೂಡ ಮಾಡ್ತಾ ಇದ್ರು. ಹಾಗೆ ಕೆಲವು ಸಲ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾ ಇದ್ರು. ನಂತರ 2003ನೇ ವರ್ಷದಲ್ಲಿ ಟೈಟಾನ್ ತಂಡದಲ್ಲಿ ಸ್ಥಾನ ಪಡೆದು ತನ್ನ ಅದ್ಭುತವಾದ ಬ್ಯಾಟಿಂಗ್ನಿಂದ ಒಳ್ಳೆ ಹೆಸರನ್ನು ಸಾಧಿಸ್ತಾರೆ. ಡಿವಿಲಿಯರ್ಸ್ ದೇಶೀಯ ಕ್ರಿಕೆಟ್ನಲ್ಲಿ ಅದ್ಭುತವಾದ ಆಟದಿಂದ ಎಲ್ಲರ ಗಮನವನ್ನು ಸೆಳೆದ ಡಿವಿಲಿಯರ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಬರಲು ಬಹಳ ಸಮಯವೇನೂ ಬೇಕಾಗಲಿಲ್ಲ. 2004ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡಿವಿಲಿಯರ್ಸ್ ತನ್ನ ಮೊಟ್ಟಮೊದಲ ಟೆಸ್ಟ್ ಮ್ಯಾಚನ್ನು ಇಂಗ್ಲೆಂಡ್ ಜೊತೆಗೆ ಆಡ್ತಾರೆ. ಆ ನಂತರ ಅವರು ಹಿಂದೆ ತಿರುಗಿ ನೋಡುವುದಿಲ್ಲ. ಪ್ರಪಂಚಾದ್ಯಂತ ತನ್ನ ಬ್ಯಾಟಿಂಗ್ ಶಕ್ತಿಯನ್ನು ತೋರಿಸಿ ಒಳ್ಳೆ ಹೆಸರನ್ನು ಪಡಿತಾರೆ. ಡಿವಿಲಿಯರ್ಸ್ ಬ್ಯಾಟಿಂಗ್ನ ಜೊತೆಗೆ ಫೀಲ್ಡಿಂಗ್ನಲ್ಲೂ ಅದ್ಭುತವಾಗಿ ಮಿಂಚ್ತಾ ಇದ್ರು. 2006ರಲ್ಲಿ ಆಸ್ಟ್ರೇಲಿಯಾ ಜೊತೆಗಿನ ಮ್ಯಾಚ್ನಲ್ಲಿ ಸಿಮೋನ್ ಕಟೆಚ್ರನ್ನು ರನ್ಔಟ್ ಮಾಡಿದ ವಿಧಾನ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿತ್ತು. ಈ ರನ್ಔಟನ್ನು ನೋಡಿದ ನಂತರ ಕ್ರಿಕೆಟ್ ಅಭಿಮಾನಿಗಳು ಡಿವಿಲಿಯರ್ಸ್ರನ್ನು ಜಾಂಟಿ ರೋಡ್ಸ್ರೊಂದಿಗೆ ಹೋಲಿಕೆ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಆ ನಂತರ 2007ರಲ್ಲಿ ತನ್ನ ಮೊಟ್ಟಮೊದಲ ವಿಶ್ವಕಪ್ ಆಡಿದ ಡಿವಿಲಿಯರ್ಸ್ ಅಂತ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ. ಆದರೂ ಸೆಮಿಫೈನಲ್ ಹಂತದವರೆಗೆ ಹೋದ ಸೌತ್ ಆಫ್ರಿಕಾ ಟೀಮ್ ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ಟೂರ್ನಿಮೆಂಟ್ನಿಂದ ಹೊರಬರಬೇಕಾಯಿತು. ಆಮೇಲೆ 2008ರ ವರ್ಷದಲ್ಲಿ ಇಂಡಿಯಾ ಜೊತೆಗೆ ನಡೆದ ಟೆಸ್ಟ್ ಮ್ಯಾಚ್ನಲ್ಲಿ ಡಬಲ್ ಸೆಂಚುರಿ ಸಾಧಿಸಿದ ಡಿವಿಲಿಯರ್ಸ್ ಆ ಘನತೆ ಸಾಧಿಸಿದ ಮೊದಲನೆಯ ಸೌತ್ ಆಫ್ರಿಕನ್ ಪ್ಲೇಯರ್ ಆಗ್ತಾರೆ.
ಅದೇ ವರ್ಷದಲ್ಲಿ ಪರ್ತ್ ವೇದಿಕೆಯಲ್ಲಿ ಆಸ್ಟ್ರೇಲಿಯಾ ಜೊತೆಗೆ ಜರುಗಿದ ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಶತಕದೊಂದಿಗೆ ಆರಂಭ ಮಾಡಿ 1414 ರನ್ಗಳ ಟಾರ್ಗೆಟ್ ಅನ್ನು ರೀಚ್ ಆಗುವಂತೆ ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಕಳೆದ 15 ವರ್ಷಗಳಲ್ಲಿ ಆಸ್ಟ್ರೇಲಿಯಾದೊಂದಿಗೆ ಮೊಟ್ಟ ಮೊದಲ ಬಾರಿ ಸೌತ್ ಆಫ್ರಿಕಾ ಗೆಲ್ಲುವಂತೆ ಮಾಡ್ತಾರೆ. 2009ನೇ ವರ್ಷದಲ್ಲಿ ಡೆವಿಲಿಯರ್ಸ್ ತನ್ನ ಅತ್ಯುತ್ತಮ ಪ್ರದರ್ಶನಕ್ಕೆ ಐಸಿಸಿ ಕ್ರಿಕೆಟರ್ ಆಫ್ ದ ಇಯರ್ ಹಾಗೆ ಐಸಿಸಿ ಟೆಸ್ಟ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ಗಳನ್ನು ಗಳಿಸ್ತಾರೆ. ಆ ನಂತರ 2011ನೇ ವರ್ಷದಲ್ಲಿ ಇಂಡಿಯಾದ ಸಾರಥ್ಯದಲ್ಲಿ ನಡೆದ ವಿಶ್ವಕಪ್ನಲ್ಲಿ ಸರದಿಯಾಗಿ 2 ಸಲ ಶತಕ ಬಾರಿಸಿ ಆ ಘನತೆ ಸಾಧಿಸಿದ ಮೊಟ್ಟ ಮೊದಲನೆಯ ಸೌತ್ ಆಫ್ರಿಕಾದ ಪ್ಲೇಯರ್ ಆಗಿ ಸಾಧನೆ ಮಾಡ್ತಾರೆ. ಆದರೆ ಈ ವಿಶ್ವಕಪ್ನಲ್ಲೂ ಕ್ವಾರ್ಟರ್ ಫೈನಲ್ ಹಂತದವರೆಗೆ ತಲುಪಿದ ಸೌತ್ ಆಫ್ರಿಕಾ ಆಮೇಲೆ ನ್ಯೂಜಿಲೆಂಡ್ ಜೊತೆಗಿನ ಮ್ಯಾಚ್ನಲ್ಲಿ ಸೋತು ವರ್ಲ್ಡ್ ಟೂರ್ನಿಮೆಂಟ್ನಿಂದ ಹೊರಬರಬೇಕಾಯಿತು. ವರ್ಲ್ಡ್ ಕಪ್ ಮುಗಿದ ಮೇಲೆ ಡೆವಿಲಿಯರ್ಸ್ ಸೌತ್ ಆಫ್ರಿಕಾ ಒನ್ ಡೇ ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಆ ನಂತರ ಸೌತ್ ಆಫ್ರಿಕಾ ತಂಡ ವರ್ಲ್ಡ್ ನಂಬರ್ 1 ಟೀಮ್ ಆಗಿ ಬೆಳೆಯಲು ಆರಂಭ ಆಯಿತು. ಇದೇ ಸಮಯದಲ್ಲಿ ಡೆವಿಲಿಯರ್ಸ್ ಐಪಿಎಲ್ನಲ್ಲಿ ಆರ್ಸಿಬಿ ತಂಡದಲ್ಲಿ ಅದ್ಭುತ ಆಟ ಆಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಎಷ್ಟೋ ಬಾರಿ ಒಬ್ಬಂಟಿಯಾಗಿ ಘನ ವಿಜಯವನ್ನು ತರ್ತಾರೆ. ಆ ನಂತರ 2013ನೇ ವರ್ಷದಲ್ಲಿ ಡೆವಿಲಿಯರ್ಸ್ ತನ್ನ ಗರ್ಲ್ ಫ್ರೆಂಡ್ ಆದ ಡ್ಯಾನಿ ಲೀ ಎಂಬುವರನ್ನು ವಿವಾಹ ಆಗ್ತಾರೆ. 2015ನೇ ವರ್ಷದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸಾರಥ್ಯದಲ್ಲಿ ನಡೆದ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ತನ್ನ ಅದ್ಭುತವಾದ ಆಟದಿಂದ ಎಲ್ಲರನ್ನೂ ಅಚ್ಚರಿಯಾಗುವಂತೆ ಮಾಡ್ತಾರೆ. ಆದರೆ ಮತ್ತೊಂದು ಸಲ ದುರದೃಷ್ಟ ಆ ತಂಡವನ್ನು ಸೋಲುವಂತೆ ಮಾಡುತ್ತೆ. ಮತ್ತೆ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ಜೊತೆಗಿನ ಮ್ಯಾಚ್ನಲ್ಲಿ ಸೋತು ಟೂರ್ನಿಯಿಂದ ಹೊರಬರಬೇಕಾಗುತ್ತೆ. ಆ ನಂತರ ಅದ್ಭುತವಾದ ಆಟದಿಂದ ತನ್ನ ಜೀವನ ಶೈಲಿಯನ್ನು ನಡೆಸುತ್ತಿದ್ದ ಡೆವಿಲಿಯರ್ಸ್ 2018ನೇ ವರ್ಷದಲ್ಲಿ ತನ್ನ ಅಭಿಮಾನಿಗಳಿಗೆಲ್ಲ ಶಾಕ್ ಕೊಡ್ತಾರೆ. ತನ್ನ ಸ್ವಂತ ಕ್ರಿಕೆಟ್ ಬೋರ್ಡ್ನೊಂದಿಗೆ ಇರುವ ಭಿನ್ನಾಭಿಪ್ರಾಯಗಳಿಂದ ಕ್ರಿಕೆಟ್ನಿಂದ ನಿವೃತ್ತಿಯಾಗುತ್ತಿರುವಂತೆ ಪ್ರಕಟಿಸುತ್ತಾರೆ. ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಡೆವಿಲಿಯರ್ಸ್ ವಯಸ್ಸು ಕೇವಲ 35 ಮಾತ್ರ. ಡೆವಿಲಿಯರ್ಸ್ ತನ್ನ ಕ್ರಿಕೆಟ್ ಕರಿಯರ್ನಲ್ಲಿ ಎಷ್ಟೋ ರೆಕಾರ್ಡ್ಗಳನ್ನು ಸಾಧಿಸಿದ್ದಾರೆ. ಅವುಗಳನ್ನು ಒಮ್ಮೆ ನೋಡೋಣ. ಸೆಕೆಂಡ್ ಮೋಸ್ಟ್ ರನ್ಸ್ ಫಾರ್ ಸೌತ್ ಆಫ್ರಿಕಾ. ಡೆವಿಲಿಯರ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇತಿಹಾಸದಲ್ಲಿ 3 ಫಾರ್ಮ್ಯಾಟ್ಗಳಲ್ಲಿ ಸೇರಿ ಸೌತ್ ಆಫ್ರಿಕಾ ಪರವಾಗಿ ಅತ್ಯಧಿಕ ರನ್ಗಳನ್ನು ಗಳಿಸಿದ 2ನೇ ಆಟಗಾರ. ಇಲ್ಲಿಯವರೆಗೂ ಒಟ್ಟು 424 ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಡಿದ ಡೆವಿಲಿಯರ್ಸ್ 48.11 ಸರಾಸರಿಯಲ್ಲಿ 20,014 ರನ್ಗಳನ್ನು ಸಾಧಿಸಿದ್ದಾರೆ. ಈ ಲಿಸ್ಟ್ನಲ್ಲಿ ಜಾಕ್ ಕಾಲಿಸ್ 25,534 ರನ್ಗಳನ್ನು ಸಾಧಿಸಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸೆಕೆಂಡ್ ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ ಇನ್ ಆನ್ ಒನ್ ಡೇ ಇಂಟರ್ನ್ಯಾಷನಲ್ ಇನ್ನಿಂಗ್ಸ್. ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಇನ್ನಿಂಗ್ಸ್ನಲ್ಲಿ ಅತ್ಯಧಿಕ ಸಿಕ್ಸರ್ಗಳನ್ನು ಸಾಧಿಸಿದ 2ನೇ ಆಟಗಾರ ಎಬಿಡಿ ಡಿವಿಲಿಯರ್ಸ್. ಈ ಸಾಧನೆಯನ್ನು 2015ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ 2ನೇ ಏಕದಿನ ಪಂದ್ಯದಲ್ಲಿ ಮಾಡ್ತಾರೆ. ಈ ಮ್ಯಾಚ್ನಲ್ಲಿ 31ನೇ ಓವರ್ನಲ್ಲಿ ಬ್ಯಾಟಿಂಗ್ಗೆ ಬಂದ ಡಿವಿಲಿಯರ್ಸ್ ಸಿಡಿಲಿನ ಅಬ್ಬರದಂತೆ ಬ್ಯಾಟಿಂಗ್ ಆಡಿ ವೆಸ್ಟ್ ಇಂಡೀಸ್ ಬೌಲರ್ಗಳನ್ನು ಹಿಗ್ಗಾಮುಗ್ಗ ಬಾರಿಸ್ತಾರೆ. ಕೇವಲ 44 ಬಾಲ್ಗಳಲ್ಲಿ 149 ರನ್ಗಳನ್ನು ಸಾಧಿಸ್ತಾರೆ. ಇದರಲ್ಲಿ ಹೆಚ್ಚಾಗಿ 16 ಸಿಕ್ಸರ್ಗಳೇ ಸೇರಿವೆ. ಅಂದರೆ ಎಬಿ ಸಾಧಿಸಿದ ಈ 149 ರನ್ಗಳಲ್ಲಿ 96 ರನ್ಗಳು ಸಿಕ್ಸರ್ಗಳಿಂದಲೇ ಬಂದವು ಆಗಿವೆ. ಮತ್ತೆ ಈ ಲಿಸ್ಟ್ನಲ್ಲಿ 17 ಸಿಕ್ಸರ್ಗಳಿಂದ ಇಂಗ್ಲೆಂಡ್ನ ಇಯಾನ್ ಮಾರ್ಗನ್ ಅಗ್ರಸ್ಥಾನದಲ್ಲಿ ಇದ್ದಾರೆ. ಹೈಯೆಸ್ಟ್ ಆವರೇಜ್ ಇನ್ ಆನ್ ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ಸ್. ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ 1000 ಅಥವಾ ಅದಕ್ಕಿಂತ ಹೆಚ್ಚಿನ ರನ್ಗಳನ್ನು ಸಾಧಿಸಿ ಅತ್ಯಧಿಕ ಸರಾಸರಿಗಳನ್ನು ಹೊಂದಿರುವ ಒನ್ ಆ್ಯಂಡ್ ಓನ್ಲಿ ಬ್ಯಾಟ್ಸ್ಮನ್ ಎಬಿ ಡೆವಿಲಿಯರ್ಸ್. ವಿಶ್ವಕಪ್ ಅಂದರೆ ಏನೋ ದೇವರು ಮೈ ಮೇಲೆ ಬಂದಂತೆ ಬ್ಯಾಟಿಂಗ್ ಮಾಡುವ ಡೆವಿಲಿಯರ್ಸ್ 23 ವರ್ಲ್ಡ್ ಕಪ್ ಮ್ಯಾಚ್ಗಳಿಂದ 63.52 ಸರಾಸರಿಯಿಂದ 1207 ರನ್ಗಳನ್ನು ಸಾಧಿಸಿದ್ದಾರೆ. ಹಾಗೆ ಎಬಿಡಿ ಸ್ಟ್ರೈಕ್ ರೇಟ್ 117.29. ಸ್ಟ್ರೈಕ್ ರೇಟ್ ಪರವಾಗಿ ನೋಡಿದರೂ ಕೂಡ ಎಬಿಡಿ ಈ ಲಿಸ್ಟ್ನಲ್ಲಿ ನಂಬರ್ 1 ಆಗ್ತಾರೆ. ಒನ್ ಅಂಡ್ ಓನ್ಲಿ ಪ್ಲೇಯರ್ ಇನ್ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಿಸ್ಟರಿ ಹ್ಯಾವಿಂಗ್ 9,500 ಪ್ಲಸ್ ರನ್ಸ್ ವಿತ್ ದ ಸ್ಟ್ರೈಕ್ ರೇಟ್ ಆಫ್ ಮೋರ್ ದೆನ್ 100.
ABD ಸಾಧಿಸಿದ ಒನ್ ಆಫ್ ದ ಬೆಸ್ಟ್ ರೆಕಾರ್ಡ್ ಇದು. AB ತನ್ನ ಏಕದಿನ ಕ್ರಿಕೆಟ್ ಕರಿಯರ್ನಲ್ಲಿ ಯಾವಾಗಲೂ ಯಾವುದೇ ಬೌಲರ್ನ ಲೆಕ್ಕವಿಲ್ಲದೆ ತನ್ನ ಅದ್ಭುತವಾದ ಬ್ಯಾಟಿಂಗ್ನಿಂದ ಗಮನ ಸೆಳೆದಿದ್ದಾರೆ. ಬೌಲರ್ ಒಂದು ದಿಕ್ಕಿಗೆ ಬಾಲನ್ನು ಎಸೆದರೆ ಅದನ್ನು ಪೂರ್ತಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಬೌಂಡರಿಯನ್ನು ದಾಟಿಸ್ತಾ ಇದ್ರು. ತನ್ನ ಕರಿಯರ್ನಲ್ಲಿ 228 ಏಕದಿನ ಪಂದ್ಯಗಳನ್ನು ಆಡಿದ ಡಿವಿಲಿಯರ್ಸ್ 101.1 ಸ್ಟ್ರೈಕ್ ರೇಟ್ನಂತೆ 9,577 ರನ್ಗಳನ್ನು ಗಳಿಸಿದ್ದಾರೆ. ಹಾಗೆಯೇ ಇವರ ಸರಾಸರಿ 53.50. ಒನ್ ಆ್ಯಂಡ್ ಓನ್ಲಿ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಿಸ್ಟರಿ ಟು ಸ್ಕೋರ್ ಎ ಸೆಂಚುರಿ ವಿತ್ ದ ಸ್ಟ್ರೈಕ್ ರೇಟ್ ಆಫ್ ಮೋರ್ ದೆನ್ 300. ಈಗಿನಿಂದ ನಾನು ಹೇಳುವ ರೆಕಾರ್ಡ್ಗಳೆಲ್ಲವೂ ಡೆವಿಲಿಯರ್ಸ್ ವಿಧ್ವಂಸಕ ಬ್ಯಾಟಿಂಗ್ಗೆ ನಿದರ್ಶನಗಳು. 2015ನೇ ವರ್ಷದಲ್ಲಿ ವೆಸ್ಟ್ ಇಂಡೀಸ್ ಜೊತೆಗೆ ನಡೆದ ಒನ್ ಡೇ ಮ್ಯಾಚ್ನಲ್ಲಿ ಡೆವಿಲಿಯರ್ಸ್ 31 ಎಸೆತಗಳಲ್ಲಿ ಶತಕ ಬಾರಿಸಿದ್ದರು. ಅಂದರೆ ಅವರ ಸ್ಟ್ರೈಕ್ ರೇಟ್ 325ಕ್ಕಿಂತ ಜಾಸ್ತಿ. 300 ಅಥವಾ ಇದಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ ಶತಕ ಮಾಡುವುದಲ್ಲದೆ ಅತ್ಯಧಿಕ ರನ್ಗಳನ್ನು ಸಾಧಿಸಿದ ಕೀರ್ತಿ ABD ಹೆಸರಿನಲ್ಲಿದೆ. ಈ ಮ್ಯಾಚ್ನಲ್ಲಿ 44 ಬಾಲ್ಗಳನ್ನು ಆಡಿದ AB 149 ರನ್ಗಳನ್ನು ಗಳಿಸಿದ್ದಾರೆ. ಈ ಮ್ಯಾಚ್ನಲ್ಲಿ AB ಡೆವಿಲಿಯರ್ಸ್ ಸ್ಟ್ರೈಕ್ ರೇಟ್ 338. ಮೋಸ್ಟ್ ಸೆಂಚುರೀಸ್ ಎಟ್ ಫಾಸ್ಟರ್ ದೆನ್ 75 ಬಾಲ್ಸ್ ಇನ್ ಒನ್ ಡೇ ಕ್ರಿಕೆಟ್ ಹಿಸ್ಟರಿ. AB ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ 75 ಅಥವಾ ಅದಕ್ಕಿಂತ ಕಡಿಮೆ ಬಾಲ್ಗಳಲ್ಲಿ ಅತಿ ಹೆಚ್ಚು ಬಾರಿ ಶತಕ ಬಾರಿಸಿದವರಲ್ಲಿ ಮೊದಲಿಗರು. ಏಕದಿನ ಕ್ರಿಕೆಟ್ನಲ್ಲಿ 25 ಸಲ 100 ರನ್ಗಳನ್ನು ದಾಟಿದ ಡಿವಿಲಿಯರ್ಸ್ ಅದರಲ್ಲಿ 9 ಬಾರಿ 75 ಅಥವಾ ಅದಕ್ಕಿಂತ ಕಡಿಮೆ ಬಾಲ್ಗಳಲ್ಲಿ ಶತಕ ಪೂರೈಸಿದ ಸಾಧನೆ ಮಾಡಿದ್ದಾರೆ. ಈ ಲಿಸ್ಟ್ನಲ್ಲಿ ಈ ಬ್ಯಾಟಿಂಗ್ನ ಧೀರ 9 ಸಲ ಈ ಘನತೆಗಳನ್ನು ಸಾಧಿಸಿ ಮೊದಲನೇ ಸ್ಥಾನದಲ್ಲಿ ನಿಂತಿದ್ದಾರೆ. ನಂತರ ಜೋಸ್ ಬಟ್ಲರ್ 7 ಸಲ, ಸೈಯದ್ ಆಫ್ರಿದಿ 6 ಸಲ, ವೀರೇಂದ್ರ ಸೆಹ್ವಾಗ್ 6 ಸಲ ನಂತರದ ಸ್ಥಾನದಲ್ಲಿದ್ದಾರೆ. ಫಾಸ್ಟೆಸ್ಟ್ 50, 100 and 150 ಇನ್ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಿಸ್ಟರಿ. ABD ಸಾಧಿಸಿದ ಅತ್ಯಂತ ಮಹತ್ವದ ರೆಕಾರ್ಡ್ ಇದು. ಯಾಕಂದರೆ ಕ್ರಿಕೆಟ್ ಚರಿತ್ರೆಯಲ್ಲಿ ಇಂತಹ ರೆಕಾರ್ಡ್ಗಳನ್ನು ಮಾಡುವಂಥ ಒಬ್ಬರೇ ಒಬ್ಬ ಆಟಗಾರ ಡೆವಿಲಿಯರ್ಸ್ ಆಗಿರೋದ್ರಿಂದ. 2015ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಏಕದಿನ ಪಂದ್ಯದಲ್ಲಿ ಮೊದಲ 16 ಬಾಲ್ಗಳಲ್ಲಿ ಅರ್ಧ ಶತಕ ಬಾರಿಸಿ ರೆಕಾರ್ಡ್ ಮಾಡಿದ ಡೆವಿಲಿಯರ್ಸ್ ಮತ್ತೆ ಕೆಲವು ನಿಮಿಷಗಳ ನಂತರ 31 ಎಸೆತಗಳಲ್ಲಿ ಶತಕ ಪೂರ್ಣಗೊಳಿಸಿ ಮತ್ತೊಂದು ರೆಕಾರ್ಡ್ಗಳನ್ನು ಪೂರ್ಣಗೊಳಿಸುತ್ತಾರೆ. ಅದೇ ವರ್ಷದಲ್ಲಿ ವರ್ಲ್ಡ್ ಕಪ್ನಲ್ಲಿ ವೆಸ್ಟ್ ಇಂಡೀಸ್ ಜೊತೆಗಿನ ಮ್ಯಾಚ್ನಲ್ಲಿ 64 ಎಸೆತಗಳಲ್ಲಿ 154ಗಳನ್ನು ಪೂರ್ಣಗೊಳಿಸಿ ಒಂದು ಅದ್ಭುತವಾದ ರೆಕಾರ್ಡನ್ನು ತನ್ನ ಹೆಸರಿನಲ್ಲಿ ಬರೆದುಕೊಳ್ತಾರೆ. ಇನ್ನು ಈ ಏಕದಿನ ಕ್ರಿಕೆಟ್ನಲ್ಲಿ ABD ಸಾಧಿಸಿದ ಈ ರೆಕಾರ್ಡನ್ನು ಮುರಿಯುವ ಅವಕಾಶಗಳೇ ಇಲ್ಲ. ಒಬ್ಬೊಬ್ಬರೇ ಈ ರೆಕಾರ್ಡ್ಗಳನ್ನು ಮುರಿಯುವ ಸಾಧ್ಯತೆ ಇದೆಯಾದರೂ ಒಬ್ಬರಿಂದಲೇ ಈ ರೆಕಾರ್ಡನ್ನು ಮುರಿಯುವುದು ಅಸಾಧ್ಯ. ಸೊ ಫ್ರೆಂಡ್ಸ್, ಡೆವಿಲಿಯರ್ಸ್ ಇವೇ ಅಲ್ಲದೆ ಟೆಸ್ಟ್ನಲ್ಲಿ, IPLನಲ್ಲಿ, T20ಯಲ್ಲಿ ಅನೇಕ ರೆಕಾರ್ಡ್ಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ನಿಮಗೆ ಇಷ್ಟವಾದ ರೆಕಾರ್ಡ್ ಯಾವುದೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಕ್ಷಣವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.